ಇಂದಿನಿಂದ ರಾಜ್ಯಾದ್ಯಂತ ಬಿಪಿಎಲ್ ಕಾರ್ಡ್ಗಳ ಪರಿಷ್ಕರಣೆ ಆಗ್ತಿದೆ. ಬಾಗಲಕೋಟೆಯಲ್ಲಿ ಭರದಿಂದ ಸಾಗಿದಂತ ಕಾರ್ಡ್ ಪರಿಷ್ಕರಣೆ ಕಳೆದ 4 ದಿನಗಳಿಂದ ನಡೆಯುತ್ತಿರುವಂತಹ ಕಾರ್ಡ್ ಪರಿಷ್ಕರಣೆ ಬೆಳಗ್ಗೆ 10 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ಕೂಡ ಈ ಪರಿಷ್ಕರಣೆ ಆಗ್ತಾ ಇದೆ. ಬಾಗಲಕೋಟೆಯಲ್ಲಿ ಬಹಳ ಭರದಿಂದ ಸಾಗ್ತಿರುವಂತಹ ಈ ಒಂದು ಪ್ರಕ್ರಿಯೆ 4 ದಿನಗಳಿಂದ ಬೆಳಗ್ಗೆ 10 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ಕೂಡ ಪರಿಷ್ಕರಣೆ ಆಗ್ತಿದೆ. ರವಿವಾರ ಕೂಡ ಭಾನುವಾರ ಕೂಡ ರಜಾ ದಿನ ಇದ್ರೂ ಬಿಟ್ಟು ಬಿಡದೆ ಕೆಲಸ ಮಾಡ್ತಿದ್ದಾರೆ ಆಹಾರ ಇಲಾಖೆ ಸಿಬ್ಬಂದಿ. ಕಾರ್ಡ್ ಪರಿಷ್ಕರಣೆ ಡಿಸಿ ಕಚೇರಿ ಆಹಾರ ಇಲಾಖೆ ಸಿಬ್ಬಂದಿ ಪರಿಷ್ಕರಣೆ ಮಾಡ್ತಿದ್ದಾರೆ. ರವಿಮುಖಿ ನಮ್ಮ ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಏನು ರಾಜ್ಯದಲ್ಲಿ ಬಿಪಿಎಲ್ ಕಾರ್ಡು ರದ್ದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದಕ್ಕೆ ಸಾಕಷ್ಟು ಪ್ರಮಾಣದಲ್ಲಿ ವಿರೋಧ ವ್ಯಕ್ತವಾಗ್ತಿರುವ ಬೆನ್ನಲೆಯಲ್ಲಿ ಈಗಾಗಲೇ ಸಿಎಂ ಸಿದ್ದರಾಮಯ್ಯನವರನ್ನ ಎಲ್ಲವನ್ನು ಕೂಡ ಪರಿಷ್ಕರಣೆ ಮಾಡಬೇಕು ಮತ್ತು ಅರ್ಹತೆ ಇದ್ದವರಿಗೆ ಖಂಡಿತ ಯಾವುದೇ ಕಾರಣಕ್ಕೂ ಇದು ಮಿಸ್ ಆಗಬಾರ್ದು ಅಂತ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಪರಿಷ್ಕರಣಾ ಕಾರ್ಯ ಈಗಾಗಲೇ ಬಾಗಲಕೋಟೆ ಜಿಲ್ಲಾದ್ಯಂತ ಕೂಡ ಭರದಿಂದ ಸಾಗ್ತಾ ಇರುವಂಥದ್ದು. ಆ ದೃಶ್ಯವನ್ನು ಇಲ್ಲಿ ನಾವು ತೋರಿಸ್ತಾ ಇದ್ದೀವಿ. ಸದ್ಯ ನಾವು ಇರೋದು ಬಾಗಲಕೋಟೆ ಜಿಲ್ಲಾಡಳಿತ ಭವನದಲ್ಲಿರುವಂತಹ ಆಹಾರ ಇಲಾಖೆಯ ಕಚೇರಿಯಲ್ಲಿ ಈಗಾಗಲೇ ಅಲ್ಲಿ ನಡೀತಾ ಇರುವಂಥ ದೃಶ್ಯವನ್ನು ತೋರಿಸ್ತಾ ಇದ್ದೀವಿ. ಈಗಾಗಲೇ ನೋಡ್ತಾ ಇರ್ಬೋದು. ಅಂದರೆ ಪ್ರತಿಯೊಂದು ಸಿಬ್ಬಂದಿ ಅಂದರೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಬರ್ತಾ ಇಂಥ 9 ತಾಲೂಕುಗಳಿದೆ. 9 ತಾಲೂಕಿಗೆ ಸಂಬಂಧಪಟ್ಟಂತೆ ಆಯಾ ತಾಲೂಕು ವ್ಯಾಪ್ತಿಯಲ್ಲಿ ಎಷ್ಟು ಕಾರ್ಡ್ಗಳು ತಾತ್ಕಾಲಿಕ ಅಮಾನತಾಗಿದ್ದಾವೆ, ರದ್ದಾಗಿದ್ದಾವೆ, ಅವೆಲ್ಲ ಕಾರ್ಡ್ಗಳನ್ನು ಅಂದರೆ ಟ್ಯಾಕ್ಸ್ ಪೇಯರ್ಗಳು ಮತ್ತು ಸರ್ಕಾರಿ ನೌಕರರು ಈ ಎರಡೂ ವರ್ಗದ ಜನರನ್ನು ಬಿಟ್ಟು ಉಳಿದಂತಹ ಎಲ್ಲ ಜನರಿಗೂ ಕೂಡ ಏನು ಕಾರ್ಡ್ಗಳು ರದ್ದಾಗಿದ್ದು, BPL ಕಾರ್ಡ್ ಅಮಾನತಾಗಿದ್ದು ಅವನ್ನು ಪುನಃ ರಿವೋಕ್ ಮಾಡುವಂತಹ ಕೆಲಸ ಬರದಿಂದ ಸಾಗ್ತಾ ಇರುವಂಥದ್ದು. ಅಂದರೆ ಬೇರೆ ಬೇರೆ 9 ತಾಲೂಕಿಗೆ ಸಂಬಂಧಪಟ್ಟಂತೆ ಕೂಡ ಎಲ್ಲ ಸಿಬ್ಬಂದಿಗಳನ್ನು ಕೂಡ ಬಾಗಲಕೋಟೆ ಜಿಲ್ಲಾಡಳಿತ ಭವನದಲ್ಲಿರುವಂಥ ಆಹಾರ ಇಲಾಖೆ ಕಚೇರಿಗೇನೆ ಕರೆಸಿಕೊಂಡು ಈಗಾಗಲೇ ಆಹಾರ ಇಲಾಖೆಯ DD ಏನಿದ್ದಾರೆ ಶ್ರೀಶೈಲ್ ಕಂಕನವಾಡಿ ಅವರು ಅವರ ಒಂದು ನೇತೃತ್ವದಲ್ಲಿ ಅವರ ಸಮ್ಮುಖದಲ್ಲಿನೇ ಎಲ್ಲ ಸಿಬ್ಬಂದಿಗಳು ಕೂತ್ಕೊಂಡು ಈಗಾಗಲೇ ದೃಶ್ಯದಲ್ಲಿ ತೋರಿಸ್ತಾ ಇದ್ವಿ. ಲ್ಯಾಪ್ಟಾಪನ್ನು ಇಟ್ಕೊಂಡು ಎಲ್ಲವನ್ನು ಯಾರ್ಯಾರು ರದ್ದಾಗಿದ್ದು ಎಲ್ಲವನ್ನು ಕೂಡ ರಿವೋಕ್ ಮಾಡುವಂಥ ಕೆಲಸ ಈಗಾಗಲೇ ಬರದಿಂದ ಸಾಗ್ತಾ ಇದೆ. ಕಳೆದ 4 ದಿನಗಳಿಂದ ಬಿಟ್ಟು ಬಿಡದೆ ಮಾಡ್ತಾರೆ. ಅಂದರೆ ಬೆಳಗ್ಗೆ 10 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ಕೂಡ ನಿರಂತರವಾಗಿ ಕೆಲಸವನ್ನು ಮಾಡುವ ಮೂಲಕ ಇದೇ ತಿಂಗಳ ಪಡಿತರವನ್ನು ಪಡೆಯುವಂಥ ಕೆಲಸವನ್ನು ಪಡೆಯಲಿಕ್ಕೆ ಅನುಕೂಲಕರವಾಗುವ ನಿಟ್ಟಿನಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಬಾಗಲಕೋಟೆ ಜಿಲ್ಲೆಯ ಬಗ್ಗೆ ಹೇಳೋದಾದರೆ ತಾತ್ಕಾಲಿಕವಾಗಿ BPL ಕಾರ್ಡ್ ರದ್ದಾಗಿರೋದೊಂದು ನಾವು ಅದರ ಬಗ್ಗೆ ಹೇಳಿದರೆ 8964 ಕಾರ್ಡ್ಗಳು ರದ್ದಾಗಿರ್ತವೆ. ಅದರಲ್ಲಿ ಒಂದು 6 ತಿಂಗಳಿಂದ ಯಾರು ರೇಷನ್ನನ್ನು ಪಡೆದಿರೋದಿಲ್ಲ ಅಂದರೆ BPL ಕಾರ್ಡ್ಗೆ ಸಂಬಂಧಪಟ್ಟಂತೆ 7835 ಕಾರ್ಡ್ಗಳು, ಅದರ ಜೊತೆಗೆ ಟ್ಯಾಕ್ಸ್ ಪೇಯರ್ಗೆ ಸಂಬಂಧಪಟ್ಟಂತೆ 893 ಕಾರ್ಡ್ಗಳು, 1,20,000 ಆದಾಯಕ್ಕಿಂತ ಹೆಚ್ಚಿನ ಆದಾಯ ಏನಿರ್ತಾರೆ ಅವರಿಗೆ ಸಂಬಂಧಪಟ್ಟಂತೆ 736 ಕಾರ್ಡ್ಗಳು, ಇವೆಲ್ಲವೂ ಕೂಡ ಅಮಾನತಾಗಿರುವಂಥದ್ದು. ಆದರೆ ಇದರಲ್ಲಿ ಟ್ಯಾಕ್ಸ್ ಪೇಯರ್ ಮತ್ತು ಸರ್ಕಾರಿ ನೌಕರರು ಅಂದರೆ ಸರ್ಕಾರಿ ನೌಕರಿಗೆ ಸಂಬಂಧಪಟ್ಟ ಸುಮಾರು 793 ಕಾರ್ಡ್ಗಳು ಇದ್ವು. ಅವರಿಂದ ದಂಡವನ್ನು ವಸೂಲಿ ಮಾಡುವಂಥ ಕೆಲಸವನ್ನು ಕೂಡ ಈಗಾಗಲೇ ಆಹಾರ ಇಲಾಖೆ ಅಧಿಕಾರಿಗಳು ಮಾಡಿದ್ದಾರೆ.